ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಹೆಗಡೆ ಹಿಲ್ಲೂರು. ವೀಕ್ಷಕರೇ, ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆ ಶಿರಸು ತಾಲೂಕಿನ ಹೂತ್ನಜಾನ್ಮೆ ಸಮೀಪದಲ್ಲಿ ಇರುವಂತಹ ಸಿರಿಕಮಲ ಬಯೋ ಆರ್ಗ್ಯಾನಿಕ್ ಅನ್ನುವಂತಹ ಗೊಬ್ಬರ ತಯಾರಿಕೆಯ ಒಂದು ಸಂಸ್ಥೆಯಲ್ಲಿದ್ದೇವೆ. ಇಂದು ನಾನು ಒಂದು ದೇಸಿ ಆಕಳು ಸಾಕುವ ಒಂದು ವಿಶಿಷ್ಟ ಪ್ರಯತ್ನದ ಬಗ್ಗೆ ಹೇಳಲಿಕ್ಕಿದ್ದೇನೆ. ಅದಕ್ಕೂ ಮೊದಲು ಒಂದು ದೇಸಿ ಹಸುವನ್ನು ಸಾಕುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಒಂದು ಮಾತು ಹೇಳಿ ಮುಂದೆ ಹೋಗ್ತೇನೆ. ದೇಸಿ ಹಸುವನ್ನು ಸಾಕುವುದರಿಂದ ಆಗುವ ಪ್ರಯೋಜನವನ್ನು ಇಹ ಮತ್ತು ಪರ ಅಂತ ಎರಡು ರೀತಿಯಲ್ಲಿ ವಿಭಾಗ ಮಾಡ್ತೇನೆ. ಇಹದಲ್ಲಿ ಒಂದು ಗೋವನ್ನು ಕಟ್ಟಿದ್ವಿ ಅಂತಂದರೆ ಅದಕ್ಕೊಂದು ಮೇವು, ಹುಲ್ಲು ಈ ರೀತಿ ತರಲಿಕ್ಕೆ ನಮಗೆ ಅರಿವಿಲ್ಲದೆ ಮತ್ತು ಸಗಣಿಯನ್ನು ತೆಗಿಲಿಕ್ಕೆ ನಮಗೆ ಅರಿವಿಲ್ಲದೆ ಒಂದು ದೈಹಿಕವಾದಂಥ ಶ್ರಮ ಆಗತ್ತೆ. ಜೊತೆಗೆ ಅದು ಕೊಡುವಂತಹ ಒಂದು ತಾಜಾ ಹಾಲು, ಪರಿಶುದ್ಧವಾದಂತಹ ರೋಗ ನಿರೋಧಕ ಶಕ್ತಿ ಇರುವಂತಹ ಉತ್ತಮವಾದ ಹಾಲು ಮತ್ತು ಅದರಿಂದ ಬರುವಂತಹ ಉಪ ಉತ್ಪನ್ನ, ಇದನ್ನು ಸೇವನೆಯಿಂದ ನಮ್ಮ ಆರೋಗ್ಯ ಸುಧಾರಿಸ್ತದೆ ಮತ್ತು ಮಾನಸಿಕವಾಗಿಯೂ ನಮಗೆ ನೆಮ್ಮದಿ ದೊರೆಯುತ್ತದೆ. ಜೊತೆಗೆ ಇನ್ನು ಪರದಲ್ಲಿ ನಾವು ವಿಚಾರ ಮಾಡೋದಿದ್ರೆ ಈ ಗೋವನ್ನು ನಾವು ಈ ಜಗತ್ತಿನ ಮಾತೆ, ತಾಯಿ ಅಂತ ಹೇಳ್ತೇವೆ. 33 ಕೋಟಿ ದೇವತೆಗಳ ವಾಸಸ್ಥಾನ. ಆ ವಿಷಯವನ್ನು ನಾವು ಇಟ್ಕೊಂಡು ಹೋದರೆ ನೋಡಿ ಎಷ್ಟೊಂದು ಶ್ರೇಷ್ಠ ಅಂತಂದರೆ, ಹಬ್ಬ ಹರಿದಿನ ಇರ್ಬೋದು, ಯಾವುದೋ ವಿಶೇಷ ಕಾರ್ಯ ಇರಬೇಕಿದ್ರೆ ನಾವು ಗೋ ಪೂಜೆಯ ನಂತರವೇ ನಾವು ಊಟವನ್ನು, ಆಹಾರವನ್ನು ಸೇವಿಸ್ತೇವೆ. ಮತ್ತು ಗೃಹ ಪ್ರವೇಶ ಇರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಶುದ್ಧೀಕರಿಸುವ ವಿಷಯ ಇರ್ಬೋದು, ಆವಾಗ ನಾವು ಗೋವಿನ ಉಪ ಉತ್ಪನ್ನವನ್ನೇ ಬಳಸ್ತೇವೆ. ಹಾಗಾಗಿ ಒಂದು ದೇಸಿ ಗೋವನ್ನು ಸಾಕಿ ಅದರ ಆರೈಕೆ ಮಾಡ್ತಾ ಅದರ ಹಾಲನ್ನು, ಶ್ರೇಷ್ಠವಾದಂತಹ ಮತ್ತು ಶುದ್ಧವಾದಂತಹ ಹಾಲನ್ನು ಸೇವಿಸಿ ಅದರ ಸೇವೆ ಮಾಡ್ತಾ ಬದುಕಲಿಕ್ಕೆ ನಿಜಕ್ಕೂ ಒಂದು ಪೂರ್ವಜನ್ಮದ ಪುಣ್ಯ ಭಾಗ್ಯ ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ವಿಷಯಕ್ಕೆ ಬರುವುದಾದರೆ, ಶ್ರೀಯುತ ಕಮಲಾಕರ್ ಭಟ್ ಅವರು ಕಳೆದ ಹಲವು ವರ್ಷಗಳಿಂದ ಒಂದು ಗುಣಮಟ್ಟದ ಗೊಬ್ಬರ ತಯಾರಿಕೆಯಲ್ಲಿ ತೊಡಗಿಕೊಂಡವರು. ಇತ್ತಿತ್ತಲಾಗಿ ಅವರು ಇದರ ಮತ್ತೊಂದು ಹಂತದಲ್ಲಿ ದೇಸಿ ಗೋವನ್ನು ಅದನ್ನ ಸಾಕುವಿಕೆಯು ಒಂದು ಲಾಭದಾಯಕವಾದಂತಹ ಒಂದು ರೀತಿಯಲ್ಲಿ ಮಾಡಿ ತೋರಿಸ್ಬೋದು ಅನ್ನೋದನ್ನು ಹೇಳಲಿಕ್ಕೆ ಅವರಿಗೆ ಒಂದು ಹೊಸ ಪ್ರಯತ್ನಕ್ಕೆ ಮುಂದಡಿ ಇಟ್ಟಿದ್ದಾರೆ. ಅದು ಹೇಗೆ ಏನು ಅನ್ನೋದನ್ನು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಕಮಲಾಕರ್ ಭಟ್ರೆ, ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಪ್ರಥಮತಃ ನಿಮಗೆ ಅಭಿನಂದನೆಯನ್ನು ಹೇಳ್ತೇನೆ. ಯಾಕೆಂತಂದರೆ ದೇಸಿ ಹಸುವನ್ನು ಸಾಕೋದ್ರಲ್ಲಿ ಲಾಭ ಗಳಿಸುವ ಒಂದು ಪ್ರಯತ್ನ ಅಂತಂದರೆ ಪ್ರವಾಹದ ವಿರುದ್ಧ ಈಜುವ ಪ್ರಯತ್ನದ ಹಾಗೆ ಇವತ್ತು ಅಂಥ ಒಂದು ಸವಾಲಿಗೆ ನೀವು ರೆಡಿಯಾಗಿದ್ದೀರಿ. ಮತ್ತು ಈ ಏನು ಪ್ರಯತ್ನದಲ್ಲಿ ನೀವು ಯಶಸ್ಸು ಕಾಣಿ ಅಂಥೇಳಿ ನಾನು ಶುಭ ಹಾರೈಸ್ತೇನೆ. ಅದರೊಟ್ಟಿಗೆ ಈಗ ಹೇಗೆ ನಿಮಗೆ ಈ ಒಂದು ಯೋಜನೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಒಂದಿನ ಒಂದು ವಿಸ್ಮಯಕಾರಿ ಘಟನೆ ನಡೀತು ನನ್ನ ಜೀವನದಲ್ಲಿ. ನಮ್ಮದು ಮೈಸೂರಿನ ಹುಲ್ಲಳ್ಳಿ, ನಂಜನಗೂಡು ತಾಲೂಕು ಹುಲ್ಲಳ್ಳಿಲಿ ಒಂದು ಗೊಬ್ಬರ ತಯಾರು ಮಾಡುವಂಥ ಬ್ರಾಂಚ್ ಇದೆ. ಕರೆಕ್ಟ್. ಅಲ್ಲಿ ನಾನು ಒಂದು ನಾಟಿ ಹಸುವನ್ನು ಕಟ್ಟಿದ್ದೇನೆ. ಎಸ್. ನಾನು ಸಾಮಾನ್ಯವಾಗಿ ಅಲ್ಲಿ ಹೋದಾಗೆಲ್ಲ ಆ ಹಸುವನ್ನು ಮುಟ್ಟಿ ಮೈದಡವಿ ಅದನ್ನು ಮಾತಾಡಿಸಿ ಬರುವಂಥದ್ದು ನನ್ನ ಅಭ್ಯಾಸ. ಕರೆಕ್ಟ್. ಒಂದಿನ ಏನಾಯ್ತು, ನಾನು ಹೋಗಿದ್ದೆ. ನನಗೆ ಅವತ್ತು ಸ್ವಲ್ಪ ಏನೋ ಟೆನ್ಷನ್ ಇತ್ತು. ಕರೆಕ್ಟ್. ಟೆನ್ಷನ್ನು ಮತ್ತೆ ತಲೆಯಲ್ಲಿ ಒಂಥರ ಸ್ವಲ್ಪ ನೋವು ಕೂಡ ಇತ್ತು. ನನಗೆ ಸಣ್ಣ ಕುಚ್ಚು ಒಂಥರ ಆಗ್ತಾ ಇತ್ತು. ನಾನೇನು ಮಾಡಿದೆ, ಎಂದಿನಂತೆ ಆ ಹಸುವನ್ನು ಮುಟ್ಟಿ ಮಾತಾಡಿಸಿದೆ. ಮತ್ತೆ ನನ್ನ ತಲೆಯನ್ನ, ಅದರ ಡುಬ್ಬ ಇರುತ್ತಲ್ಲ, ಆ ಡುಬ್ಬದ ಮೇಲೆ ತಲೆಯನ್ನ ಸ್ಪರ್ಶ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡೆ. ನಾನು 20 ರಿಂದ 25 ಸೆಕೆಂಡ್ ಆಗಿರ್ಬೋದು. ಒಂದು ರೀತಿ ಆಶ್ಚರ್ಯ ಆಗೋಯ್ತು ನನಗೆ. ಅಂದ್ರೆ ನನ್ನ ಮನಸ್ಸು ಒಂದ್ ರೀತಿ ಕೂಲ್ ಆಗೋಯ್ತು, ಒಂದ್ ರೀತಿ ಸಮಾಧಾನ ಆಯ್ತು ನನಗೆ. ಸರಿ ಸರಿ, ಇದೇನಪ್ಪ ವಿಚಿತ್ರ ಅಂತ ಅನಿಸ್ತು. ಕರೆಕ್ಟ್. ಆಮೇಲೆ ಮತ್ತೆ ಕೆಲವು ದಿನ ಕೂಡ ನಾನು ಇದೇ ರೀತಿ ಏನೋ ಸ್ವಲ್ಪ ಮನಸ್ಸು ಟೆನ್ಷನ್ ಆಗಿ, ಏನೋ ಕಳವಳದಲ್ಲಿದ್ದಾಗ, ಒಂದ್ ರೀತಿ ಗೊಂದಲದಲ್ಲಿದ್ದಾಗ ಪುನಃ ಇದೇ ಘಟನೆಯನ್ನ ನಾನು ಪುನರಾವರ್ತನೆ ಮಾಡಿದೆ. ಹೋಗಿ ಹಸುವನ್ನ ತಬ್ಕೊಳ್ಳೋದು, ಹಸುವನ್ನ ಮುಖಕ್ಕೆ ಸ್ಪರ್ಶ ಮಾಡೋದು ಅಥವಾ ಅದ್ರ ಡುಬ್ಬಕ್ಕೆ ಸ್ಪರ್ಶ ಮಾಡೋದು. ವಿಚಿತ್ರ ಅಂದ್ರೆ ಒಂದು 15 ಸೆಕೆಂಡ್ ಅಲ್ಲಿ ನನ್ನ ಮನಸ್ಸು ಶಾಂತ ಆಗತ್ತೆ. ಈಗ ನಾವು ಸೆಕೆ ಇರುವಂತ ಸಂದರ್ಭದಲ್ಲಿ ತಣ್ಣೀರನ್ನ ಹೀಗೆ ಕುಡಿದ್ರೆ ನಮಗೆ ಹೊಟ್ಟೆಗೆ ಹೋಗಿದ್ದ ಅನುಭವ ಆಗತ್ತಲ್ವ, ಅದು ಹೊಟ್ಟೆನೂ ತಂಪಾಗಿದ್ದ ಅನುಭವ ಆಗುತ್ತೆ. ಅದೇ ರೀತಿ ನನಗೆ ಅಂದ್ರೆ ಮನಸ್ಸು ಸಮಾಧಾನವಾಗಿ ಶಾಂತ ಆಗುವಂತದ್ದು ಇನ್ಸ್ಟೆಂಟ್ ಆಗಿ ತಕ್ಷಣ ಒಂದ್ ರೀತಿ ರಿಲೀಫ್ ಅನುಭವಕ್ಕೆ ಬಂತು ಅಂತ ಒಂದು ಅನುಭವಕ್ಕೆ ಬಂತು. ನಾನು ತುಂಬಾ ಆಶ್ಚರ್ಯ ಪಟ್ಬಿಟ್ಟೆ. ಅಂದ್ರೆ ಇಷ್ಟೊಂದು ಮಹತ್ವ ಇದೆ ಹಾಗಿದ್ರೆ ಈ ಹಸುನಲ್ಲಿ ಅನ್ನುವಂಥದ್ದು ಅನುಭವಕ್ಕೆ ಬಂತು. ಇದು ನನ್ನ ಸ್ವಂತ ಅನುಭವ, ನಾನು ಹೇಳ್ತಾ ಇರುವಂತದ್ದು. ಕರೆಕ್ಟ್. ನಾನು ಎರೆಹುಳು ಗೊಬ್ಬರವನ್ನು ತಯಾರು ಮಾಡ್ತೇನೆ. ಅಂದ್ರೆ ಎರೆಹುಳು ಗೊಬ್ಬರ ಮತ್ತು ಎರೆಹುಳು ಗೊಬ್ಬರ ಆಧಾರಿತ ಸಾವಯವ ಗೊಬ್ಬರಗಳು ಬೇರೆ ಬೇರೆ ಬ್ರ್ಯಾಂಡ್ ಮಾಡಿ ಅದನ್ನ ಕೊಡುವಂಥದ್ದು. ಸುಭಾಷ್ ಪಾಳೇಕರ್ ಅವರ ಶೂನ್ಯ ಬಂಡವಾಳದ ಕೃಷಿ ನನಗೂ ಕೂಡ ಒಪ್ಪಿಗೆಯಾಗಿ, ಅವರು ಹೇಳಿರುವ ಜೀವಾಮೃತವನ್ನ ನಾನು ತಯಾರು ಮಾಡಬೇಕು ಮತ್ತೆ ನಮ್ಮ ಗೊಬ್ಬರದಲ್ಲಿ ಸೇರಿಸಬೇಕು ಅನ್ನುವಂಥ ಕಾರಣಕ್ಕೆ, ಮತ್ತು ಅದರ ಅತಿ ಅಗತ್ಯವಾಗಿ ನಾಟಿ ಹಸುವಿನ ಸಗಣಿ ಮತ್ತು ಗಂಜಲ
ಗೋಮೂತ್ರ ಅದನ್ನು ಪಡೆಯೋದಕ್ಕಾಗಿ ನಾನು ಒಂದು 3 ನಾಟಿ ಹಸುಗಳನ್ನ ಕಟ್ಟದೆ. ಈ ಹಸುವಿನ ಜೊತೆ ಒಡನಾಟದಿಂದ ಇನ್ನೂ ಹಲವಾರು ಹಸುವಿನ ಮಹತ್ವ ನಮಗೆ ತಿಳುವಳಿಕೆ ಆಯ್ತು. ಹೌದು. ಇವತ್ತು ಒಂದು ನಾಟಿ ಹಸು ಹ್ಮ್. ಮನೆಯಲ್ಲಿ ಇದ್ರೂ ಸಾಕು, ಆರ್ಥಿಕವಾಗಿ ಲಾಭ ಬರ್ಬೇಕಾಗಿಲ್ಲ. Correct. ಸುಮ್ಮನೆ ನಮ್ಮ ಮನೆಯಲ್ಲಿ ಒಂದು ನಾಟಿ ಹಸು ಇದೆ ಅಂತ ಆದ್ರೆ ಅದರಿಂದ 100 ಲಾಭ ಇದೆ. ಹೌದು. ಆ ಹಸು ಬಿಡುವಂತ ಉಸಿರು ಇದೆಯಲ್ಲ, ಹೌದು, ಅದು ಅದರಿಂದ ಅದನ್ನ ನಾವು ಸೇವನೆ ಮಾಡಿದ್ರೆ ಕರೆಕ್ಟ್, ಎಷ್ಟೋ ಕಾಯಿಲೆಗಳು ವಾಸಿ ಆಗ್ಬಿಡುತ್ತೆ ನಮ್ಗೆ, ಬರೀ ಅದ್ರ ಉಸಿರು ಸೇವನೆ ಮಾಡೋದ್ರಿಂದ. ಮತ್ತೆ ಈ ಗೋವು ಬಿಡುವಂತ ಉಸಿರಿನಿಂದ ವಾತಾವರಣ ಶುದ್ಧವಾಗ್ತದೆ. ಒಂದು ಗೋವು ಮನೇಲಿ ಇದೆ ಅಂತ ಆದ್ರೆ ಅಥವಾ ನಮ್ಮ ಪರಿಸರದಲ್ಲಿ ಇದೆ ಅಂತ ಆದ್ರೆ ಒಂದು ಏರ್ ಪ್ಯೂರಿಫೈಯರ್ ಅನ್ನ ನಾವು ಇಟ್ಟಂಗೇನೆ. ಅದಕ್ಕೆ ಕರೆಂಟ್ ಬೇಡ, UPS ಬೇಡ, ಏನು ಬೇಡ. ಮತ್ತೆ ಆಮೇಲೆ 24x7 24 ಗಂಟೆ ವಾತಾವರಣ ಶುದ್ಧ ಮಾಡುವಂತ ಕೆಲಸ ಮಾಡ್ತಾ ಇರ್ತದೆ. ಮತ್ತೆ ಲೈಫ್ ಲಾಂಗ್ ಅದು ತನ್ನ ಆಯುಷ್ಯದ ಉದ್ದಕ್ಕೂ ಈ ಕೆಲಸವನ್ನ, ವಾತಾವರಣ ಶುದ್ಧ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತದೆ. ಹಾಗಾಗಿ ನಮ್ಮ ನಡುವೆ ಹೆಚ್ಚು ಹೆಚ್ಚು ಗೋವುಗಳ ಸಂಖ್ಯೆ, ನಾಟಿ ಹಸುವಿನ ಸಂಖ್ಯೆ ಇದೆ ಅಂತ ಆದ್ರೆ ವಾತಾವರಣ ಇನ್ನೂ ಶುದ್ಧ ಆಗಿರ್ತದೆಯಲ್ಲ, ಪೊಲ್ಯೂಷನ್ನೇ ಆಗೋದಿಲ್ವಲ್ಲ. ಇವತ್ತು ದುಡ್ಡಿರೋರು ತುಂಬಾ ಜನ ಇದ್ದಾರೆ. ಅವ್ರೇನ್ ಮಾಡ್ತಾರೆ, ರಿಯಲ್ ಎಸ್ಟೇಟ್ ನಲ್ಲಿ ಹಣ ಹಾಕ್ತಾರೆ, ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಕೊಡ್ತಾರೆ, ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ತಾರೆ, ಗೋಲ್ಡ್ ಪರ್ಚೇಸ್ ಮಾಡ್ತಾರೆ, ಅಥವಾ ಯಾವುದಾದ್ರೂ ಸಿನಿಮಾದಲ್ಲಿ ಹಣ ಹೂಡಿಕೆ ಮಾಡ್ತಾರೆ. ಹಾಗೇನೆ ಒಂದು ನಾಟಿ ಹಸುವಿನ ಗೋಶಾಲೆ ಮಾಡಬೇಕು, ದುಡ್ಡು ಮಾಡಬೇಕು, ಒಳ್ಳೆ ಲಾಭ ಇದೆ ಎಂಬಂತ ಒಂದು ಸ್ಥಿತಿ ನಿರ್ಮಾಣ ಆಗಬೇಕು. ನಿಜ ಹೇಳಬೇಕು ಅಂದ್ರೆ ಆ ಸ್ಥಿತಿ ಇದೆ ಇವಾಗ, ಆದ್ರೆ ಹೆಚ್ಚು ಜನರಿಗೆ ಗೊತ್ತಿಲ್ಲ ಅಷ್ಟೇ. ಈಗ ನೋಡಿ, ಮನೆಯಲ್ಲಿ ಮೊಸರು ಕಡದು ಹೆಚ್ಚಿಗೆ ಆಗಿದ್ದು ಮಜ್ಜಿಗೆನ ಅಕ್ಕೋಚಿನ ಪಾತ್ರೆಗೆ ಹಾಕಿದ್ರು ಪ್ರಯೋಜನ ಇದೆ, ಇಲ್ಲ ಹೇಳೋದಿಲ್ಲ ನಾನು. ಆದ್ರೆ ಅದೇ ಮಜ್ಜಿಗೆಗೆ ಬೇಕಿದ್ರೆ ಒಂದು 3 ಪಟ್ಟು ನೀರು ಸೇರಿಸಿ, ರುಚಿಗೆ ತಕ್ಕಂಗೆ ಉಪ್ಪು ಮತ್ತೆ 1-2 ಕೊತ್ತಂಬರಿ ಸೊಪ್ಪು, ಇನ್ನೇನೋ ಸಣ್ಣ ಪುಟ್ಟ 1-2 ಹಾಕಿ ಅದನ್ನ ಬಾಟ್ಲಲ್ಲೋ ಅಥವಾ ಗ್ಲಾಸ್ನಲ್ಲೋ ಅಗತ್ಯ ಇರುವವರಿಗೆ ಮಾರಾಟ ಮಾಡಿದ್ರೆ ಅದರಿಂದ ದುಡ್ಡು ಬರ್ತದೆ. ಜನರಿಗೆ ಶುದ್ಧ ದೇಸಿ ಆಕಳಿನ ಮಜ್ಜಿಗೆ ಕೊಟ್ಟಂಗಾಯ್ತು, ಅಮೃತ ಅದು. ಅವರಿಗೂ ಖುಷಿ ಆಗ್ತದೆ, ಅವರು ನಮ್ಮನ್ನ ಹಾರೈಸ್ತಾರೆ, ದೇವರು ಚೆನ್ನಾಗಿಟ್ಟಿರ್ಲಪ್ಪ ಇವನ್ನ ಅಂತ ಹಾರೈಸ್ತಾರೆ. ಅವರ ಹಾರೈಕೆ ಲಾಭನೂ ನಮಗೆ ಬಂದಂಗಾಯ್ತು, ಜೊತೆಲಿ ಲಕ್ಷ್ಮಿನೂ ಬರ್ತಾಳೆ. ಹೀಗಾಗಿ ಡಬಲ್ ಪ್ರಾಫಿಟ್. ಆಮೇಲೆ ಹಸು ತನ್ನ ನಾಲಿಗೆಯಿಂದ ನಮ್ಮ ಕೈ ನೆಕ್ಕಿದ್ರೆ ಈ ಪೂರ್ವ ಜನ್ಮದ ಕರ್ಮ ದೋಷಗಳು ನಮಗೆ ಈ ಜನ್ಮದಲ್ಲಿ ತೊಂದರೆ ಉಂಟು ಮಾಡುವಂತ ಯಾವ್ದಾದ್ರು ಅದರ ಫಲ ಇದ್ರೆ ಅದು ದೋಷ ಅಂತ ಕರಿತೀವಿ. ಆ ದೋಷ ನಿವಾರಣೆ ಆಗುತ್ತೆ. ಅಂದ್ರೆ ನಾನು ಯಾಕೆ ಬಂದೆ ಅನ್ನೋಂಥದ್ದು ಕೇಳ್ಬೇಕು. ಅಂದ್ರೆ ಇಷ್ಟೊಂದು ಮಹತ್ವ ಇದೆ ಅದು, ಈ ಹಸುವಿನಿಂದ ಇಷ್ಟೊಂದು ಮಹತ್ವ ಇದೆ, ಗೋವಿಂದ ಇಷ್ಟೊಂದು ಮಹತ್ವ ಇದೆ ಅಂತ ಆದ್ರೂ ಕೂಡ ಯಾಕೆ ಇವತ್ತು ನಾಟಿ ಹಸುವನ್ನ ಜನ ಕಟ್ತಾ ಇಲ್ಲ? ಯಾಕೆ ಅದ್ರ ಸಂತತಿ ಕಡಿಮೆ ಆಗ್ತಾ ಇದೆ? ಹೀಗೆ ಆಗ್ಬಾರ್ದಲ್ವಾ? ಇಷ್ಟೊಂದು ಪ್ರಯೋಜನ ಕೊಡುವಂತ ಹಸು ನಮಗೆ ನಾವು ಸಂತತಿ ಬೆಳೆಸಬೇಕಲ್ವಾ? ಅದೊಂದು ಕೊರಗು ನನ್ನ ಮನಸ್ಸಲ್ಲಿತ್ತು. ಹಾಗಾಗಿ ಅದನ್ನ ನಾನು ಕಟ್ಟಬೇಕು ಇದನ್ನ ಅನ್ನುವಂತ ಒಂದು ಯೋಚನೆ ಬರ್ತಾ ಇತ್ತು. ಬಹುಶಃ ಆ ಒಂದು ಏನು ಮನಸ್ಸಿನಲ್ಲಿ ಬಂದಿತ್ತು ಯೋಚನೆ, ಇವತ್ತು ಅದು ಸಾಕಾರ ಆಗಿದೆ ಅಂತ ಅನ್ಕೊಳ್ತೇನೆ. ಅದೇ ಉದ್ದೇಶಕ್ಕಾಗಿ ನಾನು ಒಂದಿಷ್ಟು ನಾಟಿ ಹಸುಗಳನ್ನ ಕಟ್ಟಬೇಕು ಅನ್ನೋಂತ ಉದ್ದೇಶ ಇಟ್ಕೊಂಡೆ. ಮತ್ತೆ ಇವತ್ತು ಕಟ್ಟಿದ್ದೇನೆ. ಪ್ರಮುಖವಾಗಿ ಅದ್ರೊಳಗೆ ಗೀರ್ ತಳಿ. ಹೌದು, ಗೀರ್ ತಳಿ ಇದೆ. ನಮ್ದೇನು ತುಂಬಾ ದೊಡ್ಡ ಗೋಶಾಲೆ ಅಲ್ಲ, ಒಂದು 20-25 ಹಸು ಸದ್ಯ ಇದೆ ನಮ್ಗೆ. ಇನ್ನು ಕೆಲವೇ ಸಮಯದಲ್ಲಿ ಅದರ ಸಂಖ್ಯೆಯನ್ನ ಒಂದು 100ಕ್ಕೆ ತಗೊಂಡೋಗಿ ನಿಲ್ಲಿಸ್ತೇನೆ. ಈಗ ಇಲ್ಲಿ ಒಂದು ಪ್ರಶ್ನೆ ನೀವು ಕೇಳಬಹುದು, ಹಾಗಿದ್ರೆ ಯಾಕೆ ನಾಟಿ ಹಸು? ಈಗ ಹಸು ಕಟ್ಟಬೇಕು ಅಂದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, HF ಮತ್ತೆ ಇಲಾಯಿಸಿ ಈ ಮಿಶ್ರ ತಳಿ ಹಸುಗಳನ್ನ ಕಟ್ತಾರೆ ತುಂಬಾ ಜನ, ಯಾಕೆಂದ್ರೆ ಲಾಭ ಆಗತ್ತೆ ಅಂತ. ಆದ್ರೆ ನಾನು ಯಾಕೆ ನಾಟಿ ಹಸುವನ್ನೇ ಕಟ್ತಾ ಇದ್ದೇನೆ ಅನ್ನೋದನ್ನ ನಾನು ನಿಮ್ಗೆ ಹೇಳಬೇಕು. ಈಗಾಗಲೇ ನಾನು ನಿಮ್ಗೆ ಹೇಳಿದೆ, ನಾಟಿ ಹಸು ಇಷ್ಟೊಂದು ಪ್ರಯೋಜನ ಇದೆ. ಹಾಗಿದ್ರೆ HF ಹಸು ಮತ್ತೆ ಜೆರ್ಸಿ ಹಸುವನ್ನ ಕಟ್ಟಿದ್ರೆ ಅದರಿಂದ ಈ ಪ್ರಯೋಜನ ಇಲ್ವಾ? ದೇಸಿ ಹಸು ಮತ್ತೆ HF ಇಲಾಯ್ತಿ ಹಸುವಿಗೆ ವ್ಯತ್ಯಾಸ ಏನು? ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳಬೇಕು. ನಿಮಗೂ ಗೊತ್ತಿಲ್ಲ ಅಂತಲ್ಲ. ಈ ದೇಸಿ ಹಸು ಇದೆಯಲ್ಲ, ದೇಸಿ ಹಸುವಿನ ಬೆನ್ನ ಮೇಲೆ ಒಂದು ಡುಬ್ಬ ಇರುತ್ತೆ, ಇಣಿ ಅಂತ ಕರೀತಾರೆ ಅದಕ್ಕೆ ಕೆಲವು ಜನ. ಆ ಡುಬ್ಬದಲ್ಲಿ ಸೂರ್ಯಕೇತು ನಾಡಿ ಹೇಳುವಂತ ಒಂದು ವಿಶೇಷ ಅಂಗ ಇದೆ. ಈ ಸೂರ್ಯನ ಬೆಳಕಿನಲ್ಲಿರುವಂತಹ ಒಂದು ವಿಶಿಷ್ಟವಾದಂತಹ ಶಕ್ತಿ, ಆ ಶಕ್ತಿಯನ್ನ ಹೀರ್ಕೊಳ್ಳುವಂತ ಒಂದು ಸಾಮರ್ಥ್ಯ ಈ ಒಂದು ಸೂರ್ಯಕೇತು ನಾಡಿಗೆ ಇದೆ. ಜಗತ್ತಿನಲ್ಲಿ ಬೇರೆ ಯಾವುದೇ ವಸ್ತು ಇರ್ಲಿ ಅಥವಾ ಪ್ರಾಣಿ ಇರ್ಲಿ, ಅದಕ್ಕೆ ಈ ಒಂದು ಶಕ್ತಿಯನ್ನ ಹೀರಿಕೊಳ್ಳುವಂತ ಸಾಮರ್ಥ್ಯ ಇಲ್ಲ. ಇದು ಕೇವಲ ದೇಸಿ ಹಸುವಿನ ಡುಬ್ಬದಲ್ಲಿರುವಂತ ಸೂರ್ಯಕೇತು ನಾಡಿಗೆ ಮಾತ್ರ ಇದೆ. ಇದು ಒಂದು ಅಂಶ. ಅದರ ಪ್ರಯೋಜನ, ಆ ನಾಡಿ ಏನಿದೆ ಅದರ ಹೀರ್ಕೊಳ್ಳುವಂತ ಆ ಶಕ್ತಿಯ ಪ್ರಭಾವ ಅದರ ಮೂತ್ರದಲ್ಲಿ, ಗಂಜಲದಲ್ಲಿ, ಉಸಿರಿನಲ್ಲಿ, ಎಂಜಿನ್ನಲ್ಲಿ ಎಲ್ಲ ಸೇರ್ಪಡೆ ಆಗೋದ್ರಿಂದ
ಈ ದೇಸಿ ಹಸುವಿಗೆ ಇಷ್ಟೊಂದು ಮಹತ್ವ ಇದೆ. ಕರೆಕ್ಟ್. ಈ ಎಚ್ ಮತ್ತೆ ಜರ್ಸಿ ಹಸು ಏನು ಮಿಶ್ರ ತಳಿ ಹಸು ಅಂತ ಹೇಳ್ತೀವಿ ನಾವು, ಇದನ್ನ ಏನ್ ಮಾಡಿದ್ದಾರೆ ವಿಜ್ಞಾನಿಗಳು, ಹಾಲಿನ ಇಳುವರಿ ಜಾಸ್ತಿ ಬೇಕು, ಹೆಚ್ಚು ಹಾಲು ಕೊಡಬೇಕು ಎಂಬಂತ ಒಂದು ಉದ್ದೇಶದಿಂದ ಅದನ್ನ ಜೀನ್ಸ್ ಅನ್ನೇ ಮಾಡಿಫೈ ಮಾಡಿ, ಅದರ ಪರಿಣಾಮವಾಗಿ ಇವತ್ತು ನೀವು ನೋಡಿ ಎಚ್ ಮತ್ತೆ ಜರ್ಸಿ ಹಸುಗಳಿಗೆ ಬೆನ್ ಮೇಲೆ ಡುಬ್ಬ ಇಲ್ಲ, ಬೆನ್ನು ಫ್ಲಾಟ್ ಆಗಿರುತ್ತೆ, ಈ ಇಡೀ ಇರೋದೇ ಇಲ್ಲ. ಅಂದ್ರೆ ವಿಜ್ಞಾನಿಗಳು ಈ ರೀತಿ ಮಾಡಿಫೈ ಮಾಡಿದ್ರಿಂದಾಗಿ ಅದರ ಒಂದು ಅಂಗನೇ ನಾಶ ಆಗ್ಬಿಟ್ಟಿದೆ. ಯಾವ ಹಸುವಿಗೆ ಅಂತ ಮುಖ್ಯವಾದ ಅಂಗ ಆಗಿತ್ತು ಅದು ಆ ಅಂಗನೇ ತೆಗೆದ್ಬಿಟ್ಟಿದ್ದಾರೆ ಅವರು. ಅಂದ್ರೆ ಸೂರ್ಯ ಕೇತು ನಾಡಿ ಅಥವಾ ಡುಬ್ಬ ಇಲ್ಲದೆ ಇರುವಂತಹ ಒಂದು ಹಸು ಅದು ಹಸುನೇ ಅಲ್ಲ. ಹಾಗಾಗಿ ಇವತ್ತು ನಾವು ಹಸು ಅಂತ ಏನಾದ್ರು ಕರಿಬೇಕು ಅಂದ್ರೆ ಅದಕ್ಕೆ ಡುಬ್ಬ ಇರ್ಲೇಬೇಕು. ಡುಬ್ಬ ಇಲ್ಲದೆ ಇರೋ ಪ್ರಾಣಿ ಅಂದ್ರೆ ಅದು ಹಸುವಿನ ತರ ಕಾಣುವಂತ ಬೇರೆ ಒಂದು ಪ್ರಾಣಿ, ಹಸುನೇ ಅಲ್ಲ. ಅದಕ್ಕೆ ಸುಭಾಷ್ ಪಾಳೇಕರ್ ಹೇಳ್ತಾರೆ ಕೌ ಪಿಗ್ ಅಂತ ಕರೀತಾರೆ ಅದಕ್ಕೆ. ಅಂದ್ರೆ ಹಂದಿಯ ಜೀನ್ಸ್ ಅನ್ನ ಮಾಡಿಫೈ ಮಾಡಿದ್ದಾರೆ ಅಂತ. ಹಾಗಾಗಿ ಹಸುವನ್ನ ಕಟ್ಟಬೇಕು ಅಂದ್ರೆ ನಾವು ದೇಸಿ ಹಸುವನ್ನೇ ಕಟ್ಟಬೇಕು. ಆ ಕಾರಣಕ್ಕಾಗಿ ನಾನು ದೇಸಿ ಹಸುವನ್ನ ಕಟ್ಟುವಂತ ತೀರ್ಮಾನ ಮಾಡಿರೋದು. ಬರೀ ದೇಸಿ ಹಸುವನ್ನ ಕಟ್ಟಬೇಕು ಅನ್ನುವಂಥದ್ದು ಅಲ್ಲ, ಇಲ್ಲಿ ಇಷ್ಟೊಂದು ಪ್ರಯೋಜನ ಇದೆ ನಮಗೆ, ಹಾಗಾಗಿ ನಾವು ಕಟ್ಟೋಣ ಅನ್ನುವಂಥದ್ದೇ ಒಂದು ವಿಚಾರ ಅಲ್ಲ. ಈ ದೇಸಿ ಹಸುವನ್ನ ಕಟ್ಟಿಯೂ ಸಹ ಅದು ಒಂದು ಲಾಭದಾಯಕ ಉದ್ದಿಮೆ ಅಂತ ತೋರಿಸಬೇಕು. ಪ್ರಾಫಿಟೇಬಲ್ ಬಿಸ್ನೆಸ್, ದೇಸಿ ಹಸು ಕಟ್ಟುವುದೇನಿದೆ ಇದೊಂದು ಪ್ರಾಫಿಟೇಬಲ್ ಬಿಸ್ನೆಸ್ ಅಂತ ಜನರಿಗೆ ಮತ್ತೆ ಸಮಾಜಕ್ಕೆ ತೋರಿಸ್ಬೇಕು. ಅದು ನನ್ನ ಗುರಿ. ನನ್ನನ್ನು ನೋಡಿ ಮತ್ತೆ ಕೆಲವರು ಇದೇ ರೀತಿ ಹಸುವನ್ನು ಕಟ್ಟಲಿಕ್ಕೆ ಮುಂದೆ ಬರ್ಬೇಕು. ಅವ್ರು ಇಷ್ಟೊಂದು ಲಾಭ ಇದೆಯಾ ಇದರಲ್ಲಿ, ದೇಸಿ ಹಸು ಕಟ್ಟಿದ್ ಇಷ್ಟೊಂದು ಲಾಭ ಇದೆಯಾ? ಸಾಮಾನ್ಯವಾಗಿ ನಾವು ಮಾಡುವಂತ ದಂಧೆಯನ್ನು ಬೇರೆಯವ್ರು ಬರ್ತಾರೆ ಅಂದ್ರೆ ನಾವೇನ್ ಮಾಡ್ತೀವಿ, ಪೈಪೋಟಿ ಕಾಂಪಿಟೇಷನ್ ಅಂತ ಹೇಳಿ ಸಾಮಾನ್ಯವಾಗಿ ನಾವು ಅದನ್ನ ಇಷ್ಟಪಡೋದಿಲ್ಲ. ಅದು ಇದು ಹಂಗಲ್ಲ, ನಾನು ತದ್ವಿರುದ್ಧ. ಇದು ನನ್ನನ್ನು ನೋಡಿ ಬೇರೆಯವ್ರು ಬರಬೇಕು, ಅದೇ ಉದ್ದೇಶ. ಆ ಮೂಲಕ ಹೆಚ್ಚು ಹೆಚ್ಚು ಜನರು ಈ ರೀತಿ ದೇಸಿ ಹಸುವನ್ನ ಕಟ್ಟಿದಾಗ ಆ ಹಸುವಿನ ಸಂತತಿ ಜಾಸ್ತಿ ಆಗತ್ತೆ ಅನ್ನುವಂಥದ್ದು ನನ್ನ ಒಂದು ಉದ್ದೇಶ. ಈಗ ನೀವು ಕೇಳಿದ್ರೆ ನನಗೆ ಲಾಭದಾಯಕ ಹೇಗೆ ಲಾಭದಾಯಕ ಮಾಡಬೇಕು ಅಂತ ಹೊರಟಿದ್ರಿ ಅಂತ ಕೇಳಿದ್ರಿ, ನೀವು ಅದಕ್ಕೆ ಉತ್ತರ ಕೊಡ್ಬೇಕು. ಮೊದಲನೇದಾಗಿ ನಾನು ಇದನ್ನ ಲಾಭದಾಯಕ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೇನೆ. ನನ್ನ ನಿರ್ಧಾರ ಅಷ್ಟು ಅಚಲವಾಗಿದೆ. ಅದು ಆ ನಿರ್ಧಾರನೇ ಎಲ್ಲ ಕೆಲಸನೂ ಮಾಡುತ್ತೆ. ಅದು ಒಂದನೇ ಪಾಯಿಂಟ್. ಅದಕ್ಕೆ ಪೂರಕವಾಗಿ ಇದು ಲಾಭದಾಯಕ ಆಗಬೇಕಾದ್ರೆ ನಮಗೆ ಹಾಲಿನ ಉತ್ಪನ್ನ ಜಾಸ್ತಿ ಮಾಡಬೇಕು. ಅಂದರೆ ನಾಟಿ ಹಸುವಿನಲ್ಲೂ ಕೂಡ ಬೇರೆ ಬೇರೆ ತಳಿ ಇದೆ, ಹಾಲಿನ ತಳಿ ಮತ್ತು ಕೆಲಸಗಾರ ತಳಿ, ಈ ಥರ ತಳಿ ಇದೆ. ನಾವೇನು ಮಾಡಬೇಕು, ಹಾಲಿನ ತಳಿ, ಹಾಲು ಜಾಸ್ತಿ ಇಳುವರಿ ಕೊಡುವಂಥ ಹಸುಗಳನ್ನ ಕಟ್ಟಬೇಕು. ಅದರಲ್ಲಿ ಮುಖ್ಯವಾಗಿ ಗೀರ್ ಹೇಳುವಂಥ ಒಂದು ತಳಿ ಇದೆ, ಅದು ಹಾಲು ಜಾಸ್ತಿ ಕೊಡುವಂಥ ತಳಿ. ಅದು ಸುಮಾರು ಒಂದು 5 ರಿಂದ 6, 7 ಲೀಟ್ರು. ಹಾಗೆ ಹಾಲಿನ ಇಳುವರಿ ಜಾಸ್ತಿ ಆಯಿತು ಅಂದರೆ ನಮಗೆ ಅಲ್ಲಿ ನಾವು ಅದರ ಉತ್ಪನ್ನ ನಮಗೆ ಲಾಭದಾಯಕವಾಗಿ ಪರಿಣಮಿಸುತ್ತೆ. ಆಮೇಲೆ ಈ ಹಸುವಿನ ಬೆರಣಿಯಿಂದ, ಸಗಣಿಯಿಂದ ಬೆರಣಿ ಮಾಡ್ತಾರೆ, ಅದನ್ನು ಅಗ್ನಿಹೋತ್ರ ಮತ್ತೆ ಹೋಮಕ್ಕೆ ಇದಕ್ಕೆಲ್ಲ ಬಳಸ್ತಾರೆ. ಈ ಸಗಣಿಯಿಂದ ಬಣ್ಣ ತಯಾರು ಮಾಡ್ತಾರೆ, ನನ್ನ ಹತ್ರ ಕೂಡ ಲಭ್ಯ ಇದೆ ಅದು. ಅದ್ರ ಜೊತೆಯಲ್ಲಿ ತುಪ್ಪ, ಇವತ್ತು ನಾಟಿ ಹಸುವಿನ ತುಪ್ಪ ಇದೆಯಲ್ಲ, ತುಪ್ಪ ಅಂದ್ರೆ ಅದು ಒಂದು ರೀತಿ ತುಂಬಾ ಔಷಧೀಯ ಗುಣ ಇರುವಂತದ್ದು. ಆಯುರ್ವೇದದ ಔಷಧಿಗಳಲ್ಲಿ, ಹಲವಾರು ಔಷಧಿಗಳಲ್ಲಿ ಈ ತುಪ್ಪವನ್ನು ಬಳಕೆ ಮಾಡ್ತಾರೆ. ಅದರಲ್ಲೂ ವಿಶೇಷ ಏನು ಗೊತ್ತಾ ನಿಮ್ಗೆ, ತುಪ್ಪ ಹಳೆತಾದಷ್ಟು ಔಷಧಿ ಗುಣ ಜಾಸ್ತಿ. ಆಯುರ್ವೇದ ಔಷಧಿಯಲ್ಲಿ ಹಳೆ ತುಪ್ಪನ ಬಳಸ್ತಾರೆ. ನಾನು ಇದೇ ಕಾರಣಕ್ಕೆ ಪ್ರಾರಂಭದಲ್ಲಿ ಮಾಡಿದಂತ ಒಂದು 10 kg ತುಪ್ಪವನ್ನು ಹಾಗೆ ಇಟ್ಬಿಟ್ಟಿದ್ದೀನಿ. ಆಮೇಲೆ ಪಿನೈಲ್ ತಯಾರು ಮಾಡ್ತಾರೆ, ಈಗಾಗಲೇ ಕೆಲವರು ತಯಾರು ಮಾಡ್ತಾ ಇದ್ದಾರೆ ಮನೆ. ಪ್ರತಿಯೊಂದು ಮನೇಲಿ ಈ ಸಿಟಿಯಲ್ಲಿ ಹಳ್ಳಿಯಲ್ಲೂ ಬಂದ್ಬಿಟ್ಟಿದೆ ಈಗ, ಪ್ರತಿ ಮನೇಲಿ ಮನೆ ವರ್ಷಕ್ಕೆ ಪಿನೈಲ್ ಬೇಕೇ ಬೇಕು. ಈ ಗೋಮೂತ್ರ ಆಧಾರಿತ ಪಿನೈಲ್ ಅನ್ನ ಹೆಚ್ಚು ಹೆಚ್ಚು ಜನರು ಬಳಕೆ ಮಾಡ್ತಾರೆ. ಅದೊಂದು ಮುಂದೆ ಆದಾಯ ತರುವಂತ ಒಂದು ವಸ್ತು ಅಲ್ವಾ. ಹೀಗೆ ಹಲವಾರು ಯೋಜನೆಗಳಿದೆ. ಹಾಗೆ ನಮ್ಮ ನಿರ್ಧಾರ ಗಟ್ಟಿಯಾಗಿದೆ. ಈ ತರ ಪೂರಕವಾದಷ್ಟು ಒಂದಷ್ಟು ತಿಳುವಳಿಕೆ ನಮ್ಮದಿದೆ. ಮತ್ತೆ ಈ ಯಂತ್ರ ಬಳಕೆ ಮಾಡೋದ್ರಿಂದ ನಮ್ಗೊಂದಷ್ಟು ಲಾಭ ಆಗುತ್ತೆ. ಉದಾಹರಣೆಗೆ ನಾನು ಮಾಡಿದ್ದೇನೆ, ನೀರು ಕುಡಿಲಿಕ್ಕೆ ಅವರು ತನ್ನ ಬಾಯನ್ನು ಅದ್ರಲ್ಲಿ ಟಚ್ ಮಾಡಿದ್ರೆ ಸಾಕು, ನೀರಲ್ಲೇ ಬರುತ್ತೆ, ಆಟೋಮೆಟಿಕ್ ಆಗಿ ನೀರು ಸಕ್ ಮಾಡ್ಕೋತೇವೆ. ನಾವು ಜನ ಹಿಡಿದು ನೀರನ್ನಲ್ಲಿ ಹಾಕ್ಬೇಕಾದ ಅಗತ್ಯ ಇಲ್ಲ. ಅದರಿಂದ ಸಾಮಾನ್ಯ ಲೇಬರ್ ಉಳಿತಾಯ ಆಗುತ್ತೆ ನಮ್ಗೆ. ಅದೊಂದು ಲಾಭ ಅಂತ ಹೇಳ್ಬೋದು. ಸ್ವಂತ ಮೇವಿನ ಬಗ್ಗೆ ಮತ್ತೆ ಆ ರೀತಿಯ ಕಲ್ಪನೆಗಳ ಬಗ್ಗೆ ಏನಾದ್ರು? ಮೇವನ್ನು ನಾವು ಸ್ವಂತ ಮಾಡ್ಕೊಂಡ್ರೆ ನಮ್ಗೆ ಲಾಭ ಆಗುತ್ತೆ. ಮಾಡ್ಕೊಳ್ಳೇಬೇಕು, ಒಂದಷ್ಟು ಭಾಗದ ಮೇವನ್ನು ಮಾಡ್ಕೊಳ್ಳೇಬೇಕು. ನಾವು ಪೂರ್ತಿ ಸಾಗದೇ ಇದ್ರೂ ಕೂಡ ಒಂದಷ್ಟು ಮೇವನ್ನ ಸ್ವಂತ ಮಾಡ್ಕೋಬೇಕು. ಅದರಿಂದ ಅಂದ್ರೆ ವೆಚ್ಚವನ್ನು ಉಳಿತಾಯ ಮಾಡ್ಲಿಕ್ಕೆ ವೆಚ್ಚ ಉಳಿತಾಯ ಮಾಡ್ಲಿಕ್ಕೆ ಮಾರ್ಗ ಅಂತ. ಮತ್ತೆ ಇಲ್ಲಿ ನಾನು ಎರೆಗೊಬ್ಬರ ಮಾಡಲಿಕ್ಕೆ ಮತ್ತು ಗೋಸಾಕಣೆ ಮಾಡಲಿಕ್ಕೆ ನನಗೆ ಈ ಸ್ಥಳವನ್ನ ಕೊಟ್ಟಿದ್ದಾರಲ್ಲ, ಗಂಗಾಧರ ಹೆಗಡೆ ಹೂತನ್ ಜಾನ್ಮನೆ, ಇವರು ಸಜ್ಜನರು ಮತ್ತೆ ಧರ್ಮಾತ್ಮರು. ಅವ್ರು ನನಗೆ ಈ ಜಾಗವನ್ನ ಆಶೀರ್ವಾದ ಪೂರ್ವಕವಾಗಿ ನೀಡಿದ್ದಾರೆ. ಹಾಗಾಗಿ ಇದೊಂದೊಂದು ಮಾದರಿ ಗೋಶಾಲೆಯನ್ನಾಗಿ ಅಥವಾ ಒಂದು ಲಾಭದಾಯಕ ಗೋಶಾಲೆಯನ್ನಾಗಿ ಮಾಡಲಿಕ್ಕೆ ಅವರ ಈ ಒಂದು ಆಶೀರ್ವಾದದ ಶಕ್ತಿ ಕೂಡ ನನ್ನ ಬೆನ್ನಿಗಿದೆ ಎಂದು ನಾನು ದೃಢವಾಗಿ ನಂಬಿಕೊಂಡಿದ್ದೇನೆ.
ಈ ಗೋಶಾಲೆ ಮಾಡೋದ್ರಿಂದ ಏನಾದ್ರು ಪುಣ್ಯ ಬರ್ತದೆ ಅಂತ ಆದ್ರೆ ಆ ಪುಣ್ಯದಲ್ಲಿ ಅರ್ಧ ಭಾಗ ಅವರಿಗೆ ಮತ್ತು ಅವರ ಕುಟುಂಬ ಅವ್ರ ಸಂತಾನಕ್ಕೆ ಸಲ್ತದೆ. ಏನಾಗಿದೆ ಇವತ್ತು ಹಸುವನ್ನ ಪ್ರೀತಿ ಮಾಡುವಂತವ್ರು, ಹಸುವನ್ನ ಪೂಜೆ ಮಾಡುವಂತವ್ರು ಹೌದು. ತುಂಬಾ ಜನ ಇದ್ದಾರೆ. ಆದ್ರೆ ಅವರಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ ಕೆಲವರಲ್ಲಿ. ಏನು, ನಾವು ಈ ಹಸುವಿನ ಹಾಲನ್ನ ಕರಿಬಾರದು, ಆ ಹಸು ಹಾಲು ಮಾಡೋದು ಅದರ ಕರುವಿಗಾಗಿ, ನಾವು ಅದನ್ನ ಹಾಲನ್ನ ಕುಡಿಬಾರ್ದು, ನಾವು ಉಪಯೋಗಿಸಬಾರದು, ನಾವು ಉಪಯೋಗಿಸಿದ್ರೆ ಅದು ಅಪಚಾರ ಮಾಡಿದಾಗೆ ಅನ್ನುವಂತ ಒಂದು ಭಾವನೆ ತುಂಬಾ ಜನರಲ್ಲಿ ಇದೆ. ಹಸುವನ್ನ ಪ್ರೀತಿ ಮಾಡುವಂತ ಜನರಲ್ಲಿ ಈ ಭಾವನೆ ಇದೆ. ಇದು ಶುದ್ಧ ಸುಳ್ಳು. ಇದು ಇಂತಹ ವಾದ ಯಾಕೆ ಹುಟ್ಕೊಂಡ್ತು ಅಂದ್ರೆ, ನನ್ನ ಪ್ರಕಾರ ಈ ಗಾಂಧೀಜಿಯಿಂದ ಇಂತಹ ಒಂದು ವಾದ ಹುಟ್ಕೊಂಡಿದ್ದು. ಬಹುಶಃ ಈ ಗಾಂಧೀಜಿಯಿಂದ ನಡೆದಂತಹ ಹಲವಾರು ಎಡಬಟ್ಟು ಅಂತ ಹೇಳ್ಬೋದು ನೀವು, ಅಥವಾ ಒಂದು ತಪ್ಪು ತಿಳುವಳಿಕೆ, ತಪ್ಪು ನಿರ್ಧಾರ ಅಂತ ಹೇಳ್ಬೋದು, ಅವರ ತಪ್ಪು ನಿರ್ಧಾರ ಅಂತ ಹೇಳ್ಬೋದು. ಅವುಗಳಲ್ಲಿ ಇದು ಒಂದು. ಅದರ ಪರಿಣಾಮವಾಗಿ ಈ ರೀತಿ ಆಗಿದೆ ಅನ್ನೋದನ್ನ ಹೇಳ್ತೇನೆ ನಾನು. ನೋಡಿ, ಶ್ರೀಕೃಷ್ಣನ ಬಾಲ್ಯವನ್ನು ನೆನಪು ಮಾಡ್ಕೊಳ್ಳಿ ನೀವು. ಏನ್ ನೆನಪಾಗತ್ತೆ ನಮ್ಗೆ? ಬೆಣ್ಣೆ ಕೃಷ್ಣ. ಕೃಷ್ಣ ಬೆಣ್ಣೆ ಕೃಷ್ಣನಾಗಿ ಪ್ರಕಟಗೊಂಡ. ಅಂದ್ರೆ ಹಾಲು ಕುಡೀರಿ, ಬೆಣ್ಣೆ ತಿನ್ನಿ, ಮತ್ತೆ ಮೊಸರು ಉಪಯೋಗಿಸಿ ಅನ್ನುವಂತ ಸಂದೇಶವನ್ನು ಕೊಟ್ಟವನು ಅಲ್ವಾ? ಶ್ರೀಕೃಷ್ಣ ಪರಮಾತ್ಮ, ನಮ್ಗೆ ದೇವರು ಅಂತ ಕರಿತೀವಿ ನಾವು, ನಮ್ ದೇವರು ಅವನು. ಆದ್ರೆ ಗಾಂಧೀಜಿ ಮನುಷ್ಯ. ಅಂದ್ರೆ ಗಾಂಧೀಜಿಯನ್ನ ಬೆಂಬಲಿಸುವಂತ ತುಂಬಾ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಅನುಮೋದಕರು, ಅನುಯಾಯಿಗಳು ತುಂಬಾ ಜನ ಇದ್ದಾರೆ. ಏನಾಗುತ್ತೆ, ಒಬ್ಬ ವ್ಯಕ್ತಿ ಯಾವುದೋ ಒಂದು ವಿಷಯದಲ್ಲಿ ಏನೋ ಅವನಿಗೆ ಒಂದು ಸ್ಥಾನ ಸಿಕ್ತು, ಮಹಾತ್ಮ ಅಥವಾ ಇನ್ಯಾವುದೋ ಒಂದು ಸಿಕ್ತು ಅಂತ ಆದ್ರೆ, ಆ ದೃಷ್ಟಿಯಿಂದ ಜನ ನೋಡ್ತಾರೆ ಅಂತ ಆದ್ರೆ, ಅವರು ಹೇಳಿರುವಂತ ಎಲ್ಲ ವಿಚಾರನೂ ಸರಿ ಅನ್ನುವಂತ ಅವರ ಅನುಮೋದಕರು ಸಾಮಾನ್ಯವಾಗಿ ಅವ್ರ ವಿಚಾರದಲ್ಲಿ ಅಂತಲ್ಲ, ಅವ್ರ ಎಲ್ಲ ವಿಚಾರನೂ ಸರಿ ಅನ್ನುವಂತ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ. ಮತ್ತೆ ಅವ್ರು ಏನ್ ಹೇಳಿದ್ರು ಅದನ್ನ ಅನುಕರಣೆ ಮಾಡಿ ಮಾಡೋದಷ್ಟಲ್ಲ, ಅದನ್ನೇ ಪ್ರಚಾರ ಮಾಡ್ತಾರೆ. ಇಲ್ಲೂ ಆಗಿದ್ದು ಹೀಗೆ. ಶ್ರೀಕೃಷ್ಣ ಪರಮಾತ್ಮ, ದೇವರು, ಅವನು ಬೆಣ್ಣೆ ತಿನ್ನಿ, ಹಾಲನ್ನು ಉಪಯೋಗಿಸಿ ಅಂತ ನಮ್ಗೆ ಸಂದೇಶ ಕೊಟ್ಟ. ಆದ್ರೆ ಗಾಂಧೀಜಿ ನಾವು ಹಾಲನ್ನು ಉಪಯೋಗಿಸಬಾರದು, ಕರುವಿಗೆ ಬಿಡಬೇಕು ಅಂತ ಕೊಟ್ಟರು. ಯಾರ ಮಾತನ್ನು ನಂಬೇಕು? ದೇವ್ರ ಹೆಚ್ಚ, ಮನುಷ್ಯ ಹೆಚ್ಚ? ನಮಗೆ ದೇವ್ರ ಹೆಚ್ಚಲ್ವಾ? ದೇವ್ರ ಮಾತನ್ನು ನಂಬೇಕಲ್ವಾ ನಾವು? ಹಾಗಾಗಿ ಹಾಲನ್ನ ಕುಡಿಬಾರದು ನಾವು, ಕರುವಿಗೆ ಮಾತ್ರ ಅನ್ನುವಂಥದ್ದು ಶುದ್ಧ ಸುಳ್ಳು, ತಪ್ಪು. ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ. ಇವತ್ತು ಗೋವು, ನಾವು ಗೋವನ್ನ ಮಾತೆ ಅಂತ ಹೇಳ್ತೀವಿ, ಗೋ ಮಾತೆ ಅಂತ ಹೇಳ್ತೀವಿ. ಅಂದ್ರೆ ನಾವು ಕೂಡ ಮಕ್ಕಳೇ ಅಲ್ವಾ? ಗೋ ನಮ್ಮ ತಾಯಿ ಹಾಲನ್ನ ಕುಡಿಯುವಂತ ನೈತಿಕ ಹಕ್ಕು ನಮಗಿಲ್ವಾ? ಖಂಡಿತ ಇದೆ. ಹಾಗಾಗಿ ಹಾಲನ್ನು ಕುಡಿಯುವಂತ ಹಕ್ಕು ನಮಗೂ ಇದೆ. ಮತ್ತೆ ಗೋವು ಕೂಡ ತನ್ನ ಹೊಟ್ಟೆಲಿ ಹುಟ್ಟಿದ ಮಗುವಿಗೆ ಮಾತ್ರ ನಾನು ಹಾಲು ಕೊಡಬೇಕು ಅಷ್ಟು ಸ್ವಾರ್ಥಿ ಅಲ್ಲ. ನೀವೆಲ್ಲರೂ ನನ್ನ ಮಕ್ಕಳೇ, ನೀವು ಕುಡೀರಿ, ನನ್ನ ಅಮೃತ ಇದು, ಕುಡೀರಿ ನೀವು ಗಟ್ಟಿಯಾಗಿ, ನನ್ನ ಸಂತತಿಯನ್ನು ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾ ಇದೆ ಅದು. ಹಾಗಾಗಿ ನಾನಿಲ್ಲಿ ಒಂದು ಕರೆ ಕೊಡ್ಲಿಕ್ಕೆ ಬಯಸ್ತೇನೆ. ಇವತ್ತು ತುಂಬಾ ಜನ ಬೇರೆ ಬೇರೆ ಮಠದವ್ರು ಇರ್ಬೋದು, ಒಳ್ಳೆ ವ್ಯಕ್ತಿಗಳಿರ್ಬೋದು, ಉದ್ಯಮಿಗಳಿರ್ಬೋದು, ಗೋಶಾಲೆ ಮಾಡಿದ್ದಾರೆ. ಯಾಕೆ? ನಮಗೆ ಪುಣ್ಯ ಬರುತ್ತೆ ಅನ್ನೋ ಕಾರಣಕ್ಕೆ ಗೋಶಾಲೆ ಮಾಡಿದ್ದಾರೆ. ಆದ್ರೆ ಗೋಶಾಲೆ ಒಂದು ಲಾಭದಾಯಕವಾಗಿ ಮಾಡ್ಬೇಕು ನಾವು, ಅಥವಾ ಲಾಭದಾಯಕ ಇದೆ ನೀವು ಮಾಡಿ ಅಂತ ಯಾರು ಕರೆ ಕೊಡ್ತಾರೆ? ತುಂಬಾ ಜನ ಕರೆ ಕೊಡ್ತಾ ಇಲ್ಲ ಇವತ್ತು. ಆ ತಪ್ಪು ತಿಳುವಳಿಕೆ ಹೋಗ್ಬೇಕು. ಹಾಲು ಒಂದು ಗೋಶಾಲೆ ಮಾಡಿದಾಗ ನಮ್ಮ ಲಾಭದಾಯಕ ಆಗ್ಬೇಕು ಅಂತ ಆದ್ರೆ ಅದರ ಒಂದು ಪ್ರಮುಖ ಭಾಗಗಳಲ್ಲಿ ಹಾಲು ಕೂಡ ಒಂದು. ಹಾಲು ನಾವು ಪ್ರಮುಖ ಭಾಗವಾಗಿ ತಗೊಂಡಾಗ ಅದರಿಂದ ಉತ್ಪನ್ನ ಜಾಸ್ತಿ ಸಿಗತ್ತೆ ನಮಗೆ, ಆರ್ಥಿಕವಾಗಿ ಲಾಭ ಸಿಗುವಂತ ಒಂದು ಪ್ರಮುಖವಾದ ಭಾಗ ಅದು. ಹಾಲೇ ಬೇಡ ಅಂದ್ಮೇಲೆ ಅದರ ಇತರ ಉತ್ಪನ್ನಗಳಾದಂತ ಮಜ್ಜಿಗೆ, ಮೊಸರು, ಬೆಣ್ಣೆ, ತುಪ್ಪ ಮತ್ತು ತುಪ್ಪದಿಂದ ಮಾಡಿದಂತ ಇತರ ತಿಂಡಿಗಳು, ಪೇಡೆ, ಮೈಸೂರು ಪಾಕು, ಇದೆಲ್ಲದೂ ನಾವು ಬರೋದ್ರಿಂದ ಬರುವಂತ ಲಾಭಕ್ಕೆ, ಉತ್ಪನ್ನಕ್ಕೆ ತಿಲಾಂಜಲಿ ಇಟ್ಟಂಗಾಯ್ತು. ನಮ್ಮ ಕೈಯಾರ ನಾವೇ ತಿಲಾಂಜಲಿ ಇಟ್ಕೊಂಡಂಗಾಯ್ತು. ಹಾಗೆ ಲಾಭ ಆಗುವಂತ ಒಂದು ಅವಕಾಶ ನಮ್ಮ ಕೈಯಲ್ಲೇ ಇದೆ. ಆದ್ರೆ ನಾವೇ ಕೈಯಾರೆ ಇಲ್ಲ ಹಾಲು ಕುಡಿಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ ತಡೆಗಟ್ತಾ ಇದ್ದೀವಿ. ಅದು ಆಗ್ಬಾರ್ದು. ಅಂಥವರು ದಯವಿಟ್ಟು ತಮ್ಮ ಅಭಿಪ್ರಾಯವನ್ನು ಬದಲಿಸ್ಕೊಳ್ಬೇಕು ಅಂತ ನಾನು ಅವ್ರಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ. ಈ ರೀತಿ ಬದಲಾವಣೆ ಆಯ್ತು ಅಂತಾದ್ರೆ ಅದು ಇದಕ್ಕೊಂದು ಶಕ್ತಿ ಕೊಟ್ಟಾಗೆ. ನಾಟಿ ಹಸುವಿನ ಸಂತತಿ ಅಭಿವೃದ್ಧಿ ಮಾಡ್ಲಿಕ್ಕೆ ಒಂದು ಶಕ್ತಿ ಕೊಟ್ಟಾಗೆ. ಇಲ್ಲಿ ಇನ್ನೊಂದು ವಿಚಾರ ಹೇಳ್ತೇನೆ. ಈ ನಾಟಿ ಹಸುವಿನ ತುಪ್ಪ ಏನಾಗಿದೆ, ಮಾರ್ಕೆಟ್ ಅಲ್ಲಿ ಈ ತುಪ್ಪಕ್ಕೆ ಮತ್ತೆ ನಾಟಿ ಹಸುವಿನ ತುಪ್ಪಕ್ಕೆ ಕಂಪೇರ್ ಮಾಡಿದಾಗ ಬೆಲೆ ತುಂಬಾ ಜಾಸ್ತಿ ಇದೆ. ಈಗ ನಾನೇ ಕೊಡ್ತಾ ಇದ್ದೀನಿ 2500 ರೂಪಾಯಿ 1 kg, 1 ಲೀಟರ್ಗೆ. ಸಾಮಾನ್ಯ ಮಾರ್ಕೆಟ್ ಅಲ್ಲಿ ನಮಗೆ ತುಪ್ಪ 700-800 ರೂಪಾಯಿಗೆ ಸಿಗತ್ತೆ. ಕೆಲವು ಜನ ಕೇಳ್ತಾರೆ, ಯಾಕೆ ಇಷ್ಟೊಂದು ದುಬಾರಿ ಆಗಿದ್ರೆ? ಇವರು ನಾಟಿ ಹಸು ಕಟ್ಟಿ ಒಳ್ಳೆ ಉದ್ಯೋಗ ಮಾಡ್ಬೇಕು, ದಂಧೆ ಮಾಡ್ಬೇಕು, ಚಲೋ ಲಾಭ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಇಷ್ಟೊಂದು ಜಾಸ್ತಿ ದುಡ್ಡು ಇಟ್ಟು ಕೇಳ್ತಾ ಇದ್ದಾರೆ. ತಗೊಳ್ಳೋರು ಇದ್ದಾರೆ ಅನ್ನೋ ಕಾರಣಕ್ಕೆ ಇಷ್ಟೊಂದು ಜಾಸ್ತಿ ಇರ್ತಾ ಇದ್ದಾರಾ? ಇಲ್ಲ, ಆ ಕಾರಣ ಅಲ್ಲ. ನೋಡಿ, ಒಂದು ಜರ್ಸಿ ಅಥವಾ ಒಂದು ಇಲಾಯ್ತಿ ಹಸುವನ್ನ ಕೊಡುವಂತ ಹಾಲು 20 ಲೀಟರ್ ಅಂತ ಇಟ್ಕೊಳ್ಳಿ, ಸರಾಸರಿ ಒಳ್ಳೆ ಹಸು ಇವತ್ತು ಚೆನ್ನಾಗಿ ಹಾಲು ಕೊಡುವಂತ ಹಸು 20 ಲೀಟರ್ ಹಾಲು ಕೊಡುತ್ತೆ ಒಂದು ಹಸು. ಆದ್ರೆ ಅದೇ 20 ಲೀಟರ್ ಹಾಲನ್ನ ನೀವು ನಾಟಿ ಹಸುವಿನಿಂದ ತಗೊಳ್ಬೇಕು ಅಂತ ಆದ್ರೆ ಕನಿಷ್ಠ 2 ಅಥವಾ 3 ಹಸುವನ್ನು ಕಟ್ಟಬೇಕು.
ಇದೇ ಗೀರ್ ಹಸು ಕಟ್ಟಿದ್ರು ಕೂಡ ನೀವು 2 ಹಸು ಕಟ್ಟಲೇಬೇಕು. ಹೌದು ಆವಾಗ 2 ಹಸು ಮೇಂಟೈನ್ ಮಾಡ್ಬೇಕಲ್ವಾ. ಹೌದು ಹೌದು ಅಲ್ಲಿ ನಿಮಗೆ 1 ಹಸು ಮೇಂಟೈನ್ ಮಾಡಿ 20 ಲೀಟರ್ ಹಾಲು ಸಿಗ್ತದೆ, ಆದ್ರೆ ಇಲ್ಲಿ 2 ಹಸು ಮೇಂಟೈನ್ ಮಾಡ್ಬೇಕು ಅಥವಾ 3 ಹಸು. ನಮ್ಮ ಮಲೆನಾಡು ಗಿಡ್ಡ ಅಂತಂದ್ರೆ 4-5 ಹಸು ಕಟ್ಟಬೇಕಾಗ್ತದೆ. ಹೌದು, ಹೌದು. ಎಷ್ಟು 1 ಲೀಟರ್ 2 ಲೀಟರ್ ಹಾಲು ಕೊಡೋದು. ಹೌದು ಹೌದು ಹಾಗಾಗಿ ಆವಾಗ ಏನಾಗುತ್ತೆ, ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ. ಈ ವಿಷಯವನ್ನ ಗ್ರಾಹಕರು ನೆನ್ಪಿಟ್ಕೋಬೇಕು. ಏನೋ ದುಬಾರಿ ಅಂತ ಯೋಚನೆ ಮಾಡಬೇಡಿ, ಮಾಡಬಾರ್ದು. ಹೌದು. ಇದು ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೆ ದುಬಾರಿ, ಇದು ಬೆಲೆ ಜಾಸ್ತಿ ಇದೆ. ಅಂದ್ರೆ ಜೆರ್ಸಿ ಹಸುವಿನ ತುಪ್ಪಕ್ಕೆ ಕಂಪೇರ್ ಮಾಡಿದಾಗ ದುಬಾರಿ ಹೊರತಾಗಿ ಹೌದು. ಅದರ ಯೋಗ್ಯತೆ ಕಂಪೇರ್ ಮಾಡಿದ್ರೆ ದುಬಾರಿ ಅಲ್ಲ. ಅದು ಆ 2,500 ಆ ಗುಣಮಟ್ಟಕ್ಕೆ ಗುಣಮಟ್ಟಕ್ಕೆ ಕೊಡುವಂತಹ ಒಂದು ಮೌಲ್ಯ. ಹೌದು, ಹೌದು. ಅದು ಕಡಿಮೆ ಅಂತ ಹೇಳ್ತೀನಿ ನಾನು. ಹೌದು. ಹಾಗಾಗಿ ಈ ಮನಸ್ಥಿತಿ ಜನರದ್ದು ಬದಲಾಗಬೇಕು. ಆದ್ರೆ ನನಗೂ ಸಂತೋಷ ಇದೆ. ನಾನು ಬಹುಶಃ ಇಲ್ಲಿ ಹಾಲನ್ನ ತುಪ್ಪ ಮಾಡಿ ಬೆಂಗಳೂರು ಮೈಸೂರು ಸಿಟಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನಾನು ನೋಡೋ ಅಂತ ಹೇಳಿ ಗೀರ್ ಹಸುವಿನ ತುಪ್ಪ ಸಿಗುತ್ತೆ ಅಂತ ಬೋರ್ಡ್ ಹಾಕಿದೆ ನಾನು. ಅದನ್ನ ನೋಡ್ಕೊಂಡು ಸುಮಾರು ಜನ ಬಂದು ನಮ್ಮಲ್ಲಿ ನಾನು ಹೇಳಿದ ಬೆಲೆ ಕೊಟ್ಟು ತುಪ್ಪ ತಗೊಂಡು ಹೋದ್ರು. ನನಗೆ ನಿಜವಾಗಿ ಒಂದು ಸಂತೋಷ ಆಯ್ತು. ಅಂದ್ರೆ ಇದೊಂದು ಲಾಭದಾಯಕ ಮಾಡ್ಬೇಕು ಅನ್ನುವಂತ ನನ್ನ ಯೋಚನೆ ಏನಿದೆ ಅದಕ್ಕೆ ಜನ ಶಕ್ತಿ ಕೊಡ್ತಾ ಇದ್ದಾರೆ. ಅದು ನನಗೆ ಖುಷಿ ಕೊಡ್ತಾ ಇದೆ ಮತ್ತೆ ಲಾಭದಾಯಕ ಆಗತ್ತೆ. ಇದೇ ನಾನು ಹೇಳ್ತೀನಿ, ನಾಟಿ ಹಸುವಿನ ಹಾಲಿನಲ್ಲಿ ಆರೋಗ್ಯವರ್ಧಕ ಸೂಕ್ಷ್ಮ ಜೀವಿಗಳು ಬ್ಯಾಕ್ಟೀರಿಯಾ ಇರುತ್ತೆ. ಆದ್ರೆ ಅದರ ಡುಬ್ಬ ಇಲ್ಲದೆ ಇರುವಂತದ್ದು ಹಸು, ನಾನು ಹೇಳ್ತಾ ಇರೋದು ಮಿಶ್ರ ತಳಿ ಹಸು. ಆ ಹಸುವಿನ ಹಾಲಿನಲ್ಲಿ ಆರೋಗ್ಯಕ್ಕೆ ಅಪಾಯ ಮಾಡುವಂತಹ ಬ್ಯಾಕ್ಟೀರಿಯಾ ಇರುತ್ತೆ. ಇದನ್ನ ಜನ ತಿಳ್ಕೊಬೇಕು. ಇವತ್ತು ಮಾರ್ಕೆಟ್ ನಲ್ಲಿ ಸಿಗುವಂತ ಬಹುತೇಕ 90% ಹಾಲೇನಿದೆ ಪ್ಯಾಕೆಟ್ ನಲ್ಲಿ ಬರುವಂತದ್ದು ಇರ್ಬೋದು, ಇದಿರ್ಬೋದು, ಎಲ್ಲ ಈ ಡುಬ್ಬ ಇಲ್ಲದೆ ಇರುವಂತಹ ಹಸುವಿನಿಂದ ಬರುವಂತಹ ಹಾಲು. ಅದು ನಿಜವಾದ ಹಾಲಲ್ಲ, ಹಾಲಿನಂತೆ ಕಾಣುವಂತಹ ಹಾಲಿನ ರುಚಿಯನ್ನು ಹೊಂದಿರುವಂತ ಬೇರೆ ವಸ್ತು. ನಮ್ಮ ಆರೋಗ್ಯಕ್ಕೆ ಹಾಲು ಒಳ್ಳೇದು, ಆಲ್ಕೋಹಾಲ್ ಒಳ್ಳೇದು? ಹಾಲು ಒಳ್ಳೇದು ಅಲ್ವಾ? ಆಲ್ಕೋಹಾಲಿನ ಬೆಲೆ ಎಷ್ಟು? ಒಂದು ಕ್ವಾರ್ಟರಿಗೆ ನನಗೆ ತಿಳಿದಾಗೆ 40 ರೂಪಾಯಿ ಇದೆ. 1 ಲೀಟ್ರಿಗೆ 210 ರೂಪಾಯಿ ಆಯ್ತು. ಅದೇ 1 ಕ್ವಾರ್ಟರ್ ನಾಟಿ ಆಕಳಿನ ಹಾಲಿಗೆ ಹಬ್ಬಬ್ಬ ಅಂದ್ರೂ 19 ರೂಪಾಯಿ ಆಗ್ತದೆ. ಅಂದ್ರೆ 1 ಲೀಟ್ರಿಗೆ 100 ರೂಪಾಯಿ ಹಿಡಿದ್ರೆ ಕ್ವಾರ್ಟರಿಗೆ 19 ರೂಪಾಯಿ ಆಯ್ತು. ಆದ್ರೂ ಯಾಕೆ ಜನ ಆಲ್ಕೋಹಾಲಿಗೆ ಮುಗಿ ಬೀಳ್ತಾರೆ ಅಂದ್ರೆ, ಜನರಿಗೆ ಬೇಕೇ ಬೇಕು ಅಂತ ಅನ್ಸಿದ್ರೆ ಜನ ದುಡ್ಡು ಮುಖ ನೋಡೋದಿಲ್ಲ. ಹಾಗಾಗಿ ನಾಟಿ ಹಸುವಿನ ಹಾಲು ನನಗೆ ಬೇಕೇ ಬೇಕು ಎನ್ನುವಂತ ಒಂದು ಮೆಂಟಾಲಿಟಿ ಜನರಿಗೆ ಬರಬೇಕು. ಈ ದೇಸಿ ಹಾಲನ್ನು ನಾನು ದಿನ ಕುಡೀರಿ ಅಂತ ಹೇಳೋದಿಲ್ಲ, ವಾರಕ್ಕೆ 2-3 ದಿನ ಕುಡೀರಿ ಸಾಕು. ಯಾಕೆಂದ್ರೆ ಕೆಲವು ಜನರಿಗೆ ದುಡ್ಡು ಜಾಸ್ತಿ ಖರ್ಚಾಗಿ ಹೋಗ್ತದೆ ಅಂತ ಅನಿಸ್ತದೆ ದಿನ ಕುಡಿದ್ರೆ. ಈಗ ವೀಕೆಂಡ್ ಹೋಗೋದಿಲ್ವಾ, ಎಷ್ಟೋ ಜನ ವೀಕೆಂಡ್ ಹೋಗ್ತಾರೆ, ಎಂಟರ್ಟೈನ್ಮೆಂಟು, ಮೋಜು, ಇದು ಬೇರೆ ಬೇರೆ ವಿಹಾರ ಸ್ಥಳಗಳಿಗೆ ಹೋಗ್ತಾರೆ. ಹೋಗ್ಲಿ, ತಪ್ಪೇನಿಲ್ಲ. ಆದರೆ ಅದೇ ಟೈಮಲ್ಲಿ ಎಲ್ಲಾದರೂ ಒಂದು ದೇಸಿ ಹಸುವಿನ ಗೋಶಾಲೆಗೆ ಹೋಗಿ ಗಡ್ದಾಗಿ 1 ಲೀಟ್ರು ಫಸ್ಟ್ ಕ್ಲಾಸ್ ಹಾಲು ಕುಡಿಬೇಕು, ಮತ್ತೆ ಮಡಿಕೆ ಮೊಸರು ತಿನ್ಬೇಕು, ಎಂಥ ಮಜಾ ಇರ್ತದೆ ಅನ್ನುವಂಥ ಒಂದು ಮೆಂಟಾಲಿಟಿ ತಂದ್ಕೊಳ್ಳಿ. ಕೆಲವರಿಗೆ ದಿನ ಆಲ್ಕೋಹಾಲ್ ಬೇಕೇ ಬೇಕು. ಅವ್ರಿಗೆ ಗೊತ್ತು ಅದು ಅಪಾಯ ಅಂತ ಗೊತ್ತು, ಆದರೂ ಕೂಡ ಅದು ಬೇಕೇ ಬೇಕು. ಅಂಥವರು ವಾರಕ್ಕೆ ಕಡೆ ಪಕ್ಷ 2 ದಿನ ಆದರೂ ಈ ನಾಟಿ ಹಸುವಿನ ಹಾಲನ್ನ ಕುಡೀರಿ. ಆಲ್ಕೋಹಾಲ್ನಿಂದ ಏನೇನು ಮನಸ್ಸಿಗೆ ಮತ್ತು ಬಾಡಿಗೆ ಏನು ಡ್ಯಾಮೇಜ್ ಆಗಿರ್ತದೆಯೋ ಆ ಡ್ಯಾಮೇಜ್ನಲ್ಲಿ ಒಂದಷ್ಟು ಭಾಗ ಅಂತೂ ರಿಪೇರಿ ಆಗ್ತದೆ ಖಂಡಿತ, ಮತ್ತು ಬ್ಯಾಲೆನ್ಸ್ ಆಗ್ತದೆ. ಈಗ ನೋಡಿ, ಕೆಲವರು ಎಷ್ಟೇ ದೂರ ಇರಲಿ ಹೋಗಿ ಆಲ್ಕೋಹಾಲ್ ಅಥವಾ ಹೆಂಡ ತಗೊಂಡು ಬರ್ತಾರೆ ಅಥವಾ ಕುಡ್ಕೊಂಡು ಬರ್ತಾರೆ. ಗಾಡಿ ಇಲ್ಲ ಅಂದ್ರೆ ನಡ್ಕೊಂಡಾದ್ರೂ ಹೋಗಿ ಬರ್ತಾರೆ. ಹಾಗೇನೆ ವಾರಕ್ಕೆ 2 ದಿನ ನನಗೆ ನಾಟಿ ಹಸುವಿನ ಹಾಲು ಬೇಕೇ ಬೇಕು ಹೇಳುವಂತ ಒಂದು ಚಟ ಜನ ಅಣಿಸ್ಕೋಬೇಕು. ಕೊನೆಯದಾಗಿ ನಾನು ಜನರಿಗೆ ಹೇಳುವಂಥದ್ದು, ನಾಟಿ ಹಸುವಿನ ತುಪ್ಪ ಹಾಲು ಅದು ಎಲ್ಲೇ ಸಿಗಲಿ ನಿಮಗೆ, ನನ್ನ ಹತ್ರ ಅಂತಲ್ಲ, ಎಲ್ಲೇ ಸಿಗಲಿ ಆದಷ್ಟು ಅದನ್ನೇ ಬಳಕೆ ಮಾಡ್ತೀನಿ ಅನ್ನೋಂಥ ತೀರ್ಮಾನ ಮಾಡಿ. ದುಬಾರಿ ಅಂತ ಯೋಚನೆ ಮಾಡಬೇಡಿ. ನಿಮ್ಮ ಆರೋಗ್ಯಕ್ಕಾಗಿ ನಾಟಿ ಹಸುವಿನ ತುಪ್ಪ, ಬೆಣ್ಣೆ ಬೇಕಾದ್ರೆ ಪ್ರಮಾಣ ಕಡಿಮೆ ಇರಲಿ. ಪ್ರತಿದಿನ ತುಪ್ಪ ಸೇವನೆ ಮಾಡೋದ್ರಿಂದ ಆರೋಗ್ಯದ ಮೇಲೆ ತುಂಬ ಉತ್ತಮವಾದ ಪರಿಣಾಮ ಇದೆ. ಹಾಗಾಗಿ ದುಬಾರಿ ಆಯಿತು ಅಂತ ಯೋಚನೆ ಮಾಡಬೇಡಿ. ಅದಕ್ಕಾದರೂ ನಾನು ಕಡಿಮೆ ಕೊಡ್ತಾ ಇದ್ದೇನೆ, ಈ ಒಂದು ಸಂತತಿಯನ್ನ ನಾಟಿ ಹಸುವನ್ನ ಬೆಳೆಸಲಿಕ್ಕೆ ನಾನು ಒಂದು ಶಕ್ತಿ ಕೊಡ್ತಾ ಇದ್ದೇನೆ ಅನ್ನುವಂಥ ಭಾವನೆಯಿಂದ ಅದನ್ನ ಖರೀದಿ ಮಾಡಬೇಕು ಮತ್ತೆ ಉಪಯೋಗಿಸಬೇಕು ಅನ್ನುವಂಥ ಮಾತನ್ನ ಹೇಳಕ್ ಬಯಸ್ತೇನೆ. ಎಸ್, ಈ ಜಗತ್ತಿನ ಮಾತೆಯಾದಂಥ ಗೋವಿನ ಅದರೊಳಗೂ ದೇಸಿ ಗೋವನ್ನು ಸಾಕಿ ಅದರೊಳಗೆ ಲಾಭದಾಯಕ ಮಾಡಿ ತೋರಿಸ್ಬೇಕು ಅನ್ನುವಂಥ ನಿಮ್ಮ ಸಂಕಲ್ಪ, ಅದಕ್ಕೆ ಆ ಗೋಮಾತೆ ನಿಮ್ಗೆ ಆಶೀರ್ವದಿಸಲಿ. ನಿಮ್ಮ ಒಂದು ಪ್ರಯತ್ನದಲ್ಲಿ ನೀವು ಯಶಸ್ಸು ಕಾಣಿ, ಮತ್ತೆ ಜನರಿಗೆ ಆರೋಗ್ಯಪೂರ್ಣವಾದಂಥ ಹಾಲು, ತುಪ್ಪ ಇದನ್ನೆಲ್ಲವನ್ನು ಪೂರೈಕೆಯಾಗುವಂತೆ ಆಗಲಿ ಅಂತ ಪ್ರಾರ್ಥಿಸ್ತಾ, ನೀವು ನಮಗೆ ಇಷ್ಟೊತ್ತು ಸಮಯ ಕೊಟ್ಟದ್ದಕ್ಕಾಗಿ ಅನಂತ ಧನ್ಯವಾದವನ್ನು ಅರ್ಪಿಸ್ತೇನೆ.